ವಸಿಷ್ಠ ಸಿಂಹ ಅಂದರೆ ನಮಗೆ ಏನು ಅಂದರೆ ರಗಡ್ ಡೈಲಾಗ್ಸು, ರಗಡ್ ವಾಯ್ಸು. ಮದುವೆ ಆಗ್ತಿದ್ದಂಗೆ ಸೈಲೆಂಟಾಗಿ ಲವ್ಲಿ. ಇಲ್ಲಪ್ಪ, ಈ ಕತೆ ಒಪ್ಪದಾಗ ಮದುವೆ ಆಗಿರ್ಲಿಲ್ಲ ನಂಗೆ ಇನ್ನೂ. ಲವಲ್ ಬಿದ್ದಾಗ ನಾನು ಟೈಟ್ಲ್ ಏನು ಲವ್ಲಿ, ಯಾರು ವಸಿಷ್ಠ ಸಿಂಹನ ಲವ್ಲಿ. ಓಕೆ, ಏನೇ ಆಗಲಿ, ಏನೇ ಜಗಳ ಆಗಲಿ, ಫಸ್ಟ್ ಹೋಗಿ ನಾನು ಸಾರಿ ಕೇಳ್ಬಿಡ್ತೀನಿ ಅಂತ ಹೇಳಿದಿರ ಅದರಲ್ಲಿ. ಇವಾಗಲೂ ಕೇಳ್ತಾ ಇದ್ದೀರಾ ಬ್ರೋ? ಅಲ್ಲ, ಅಡ್ವಾನ್ಸ್ ಬುಕ್ಕಿಂಗು ಲೈಫಲ್ಲಿ ಕೆಲವೊಂದ್ಸಲಿ ಒಳ್ಳೇದು ಬೇಕಾಗತ್ತೆ. ಒಂದು ಟ್ರೈಲರ್ ಮುಗಿಯೋರೊಳಗನೆ ನವರಸ ನಾಯಕ ಆಗ್ಬಿಟ್ಟಿದ್ದೀರಾ. ಬೇಡ, ನಮ್ಮ ಜಗಣ ಬೈತಾರೆ ಆಮೇಲೆ. ಅಲ್ಲ ಯಾಕೆ? ಅಲ್ಲ, ಅಂದರೆ ಟ್ರೈಲರ್ ಒಳಗಡೆ ಎಲ್ಲ ನೋಡ್ಬಿಟ್ಟೆ ನಾನು. ಅಂದರೆ ಖುಷಿಯಾಗಿದ್ದೀರಾ, ಆಹಾ ಸಂತೋಷ ಸಂಭ್ರಮ ಎಂಥ ಸಂಸಾರ ಅನ್ನೋಷ್ಟರೊಳಗೆ ಅದೆಲ್ಲೋ ಸಮುದ್ರದಲ್ಲಿ ಮುಳುಗಿ ಎದ್ದು ಬಿಡ್ತೀರಾ. ಅಂದ್ರೆ ಅಷ್ಟು ಒಳ್ಳೆ ಪಾತ್ರ, ಅಷ್ಟು ಗಟ್ಟಿ ಪಾತ್ರ, ಅಷ್ಟು ಅಂದರೆ ಚಾಲೆಂಜಿಂಗ್ ಇನ್ಯಾರೋ ನೋಡಿದ್ರೆ ಇಬ್ರು ನನಗೆ ಸಿಗ್ಬೇಕಿತ್ತು ಚಾನ್ಸು ಅಂತ ಅನ್ಸೋ ಅಂತ ಅಂತ ಪಾತ್ರ. ಅಸೂಯೆ ಪಡ್ತಕ್ಕಂಥ ಪಾತ್ರ ಇದು. ನನ್ನ ಅದೃಷ್ಟ ಇದು ನಂದಾಯ್ತು. ಯಾವ ಸಿನಿಮಾ ನೋಡಿದಾಗ ಅನಿಸ್ತಂತೆ ಇದು ನನ್ನ ಕತೆಗೆ ಸೆಟ್ ಆಗೋದು ವಸಿಷ್ಠ ಸಿಂಹ ಅಂತ? ನಮ್ಮ ಡೈರೆಕ್ಟರ್ಗೂ ನನಗೂ ಪರಿಚಯ ಆಗಿದ್ದು ಮಫ್ತಿ ಸೆಟ್ಟಲ್ಲಿ. Okay. ನರ್ತನ್ ಅವರ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ಚೇತನ್ ಕೇಶವ್ ಸೆಟ್ಟಲ್ಲಿ ಪರಿಚಯ ಆಯಿತು. ಹುಡುಗ ಇಷ್ಟು ಬ್ರೈಟಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನಲ್ಲ ಅಂತ ನೋಡಿ ಖುಷಿಪಟ್ಟಿದ್ದೆ. ಕರೆದು ಸ್ಪೆಷಲ್ ಇಂಟ್ರೆಸ್ಟಿಂದ ಮಾತಾಡ್ಸೆ, ಏನು ಚೆನ್ನಾಗಿ ಕೆಲಸ ಮಾಡ್ತೀಯ ಕಣ, ಖುಷಿ ಆಗುತ್ತೆ ಹಾಗೆ ಹಿಂಗೆ ಅಂತ. ಆ ಪರಿಚಯ ಬಾಂಧವ್ಯವಾಗಿ ಬದಲಾಯಿತು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕೀರ್ತಿ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಪಾಡ್ಕಾಸ್ಟಲ್ಲಿ ಸಾಕಷ್ಟು ಜನ ಗೆಸ್ಟ್ಗಳನ್ನ ಕರ್ಕೊಂಡ್ಬಂದಿದ್ದೀನಿ. ಕೆಲವು ಸಲ ಕೆಲವು ನಮ್ಮ ಸ್ಟುಡಿಯೋಗೆ ಬರ್ತಾರೆ, ನಾನೇ ಕೆಲವು ಸಲ ಹುಡ್ಕೊಂಡು ಹೋಗ್ತೀನಿ, ಎಲ್ಲ ಆಗಿದೆ. ಆದರೆ ಇವತ್ತು ಒಬ್ಬರನ್ನ ನಾನು ಹುಡ್ಕೊಂಡು ಬಂದಿದ್ದೀನಿ. ಅವ್ರನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ ಇನ್ಫ್ಯಾಕ್ಟ್ ಅವ್ರನ್ನ ತೋರಿಸ್ಬೇಕು ಅಂತಿಲ್ಲ, ಅವ್ರು ಮಾತಾಡಿದ್ರೆ ಸಾಕು ಅವ್ರು ಯಾರಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ, ಸೊ ಧ್ವನಿ ಬೇಸ್ ವಾಯ್ಸ್, ಕನ್ನಡದ ಬೇಸ್ ವಾಯ್ಸ್ ನಮ್ಮ ವಸಿಷ್ಠ ಸಿಂಹ ಅವರು ನಮ್ಮ ಜೊತೆಗಿದ್ದಾರೆ. ಬ್ರೋ, ಹಲೋ. ಲವ್ಲಿ ಬ್ರೋ. It's lovely meeting you. ಲವ್ಲಿ. It is lovely. ಲವ್ಲಿ. ಹೆಂಗಿದೆ ಬ್ರೋ ಲವ್ಲಿ ಜೀವನ? ಜೀವನ ಸಖತ್ ಲವ್ಲಿ ಆಗಿದೆ. ಒಂದೊಂದ್ಸಲಿ ಒಂಚೂರು ನಾವೇನಾರು ಅದು ಇದು ಗೊತ್ತಿಲ್ಲದೇನೋ ಗೊತ್ತಿದ್ದ ತಪ್ಪು ಮಾಡಿದ್ರೆ ಒಂದು ಸ್ವಲ್ಪ ಡೆಡ್ಲಿ ಅಂತ ಅನ್ಸುತ್ತೆ, ಆಮೇಲೆ ಮತ್ತೆ ಲವ್ಲಿ. ಬಟ್ ಒಂದು ವರ್ಷದ ಕೆಳಗಡೆ ಒಂದು ಇಂಟರ್ವ್ಯೂ ನೋಡಿದ್ದೆ ಬ್ರೋ ನಾನು. ಅಂದರೆ ಮದುವೆ ಆಗಿ ಅವಾಗ್ತಾನೆ ಒಂದು ಇಂಟರ್ವ್ಯೂ ನೋಡಿದ್ದೆ. ಏನೇ ಆಗಲಿ, ಏನೇ ಜಗಳ ಆಗಲಿ, ಫಸ್ಟ್ ಹೋಗಿ ನಾನು ಸಾರಿ ಕೇಳ್ಬಿಡ್ತೀನಿ ಅಂತ ಹೇಳಿದಿರ ಅದರಲ್ಲಿ. ಇವಾಗಲೂ ಕೇಳ್ತಾ ಇದ್ದೀರಾ ಬ್ರೋ? ಅಲ್ಲ, ಅಡ್ವಾನ್ಸ್ ಬುಕ್ಕಿಂಗು ಲೈಫಲ್ಲಿ ಕೆಲವೊಂದ್ಸಲಿ ಒಳ್ಳೇದು ಬೇಕಾಗತ್ತೆ. ಅದು ಅನಿವಾರ್ಯ ಅನ್ನೋಕ್ಕಿಂತ ಅಗತ್ಯ. ಚೆನ್ನಾಗಿರುತ್ತಲ್ಲ, ಏನು ಕಳ್ಕೊಳ್ಳೋದೇನು ನಾವೇ ಒಂದು ಸ್ವಲ್ಪ ಸೋತ್ರೆ ಸೋಲೆ ಗೆಲುವಿನ ಸೋಪಾನ ಅಂತ ಅನ್ಕೋಬೋದು, ಅಥವಾ ಸೋತ್ ಗೆಲ್ಲೋಣ ಅಂತಲೂ ಅನ್ಕೋಬೋದು. ಸಂಬಂಧ ಅಥವಾ ಸಂಸಾರ ಅಥವಾ ಪ್ರೀತಿ ಅಂತ ಬಂದಾಗ ಸೋತವರೇ ಗೆಲ್ಲೋದು. ವಸಿಷ್ಠ ಸಿಂಹ ಅಂದರೆ ನಮಗೆ ಟಗರು, ಏನು ಅಂದರೆ ರಗಡ್ ಡೈಲಾಗ್ಸು, ರಗಡ್ ವಾಯ್ಸು. ಮದುವೆ ಆಗ್ತಿದ್ದಂಗೆ ಸೈಲೆಂಟಾಗಿ ಲವ್ಲಿ. ಇಲ್ಲಪ್ಪ, ಈ ಕತೆ ಒಪ್ಪದಾಗ ಮದುವೆ ಆಗಿರ್ಲಿಲ್ಲ ನಂಗೆ ಇನ್ನೂ. ಲವಲ್ ಬಿದ್ದಾಗ ನಾನು ಟೈಟ್ಲ್ ಏನು ಲವ್ಲಿ, ಯಾರು ವಸಿಷ್ಠ ಸಿಂಹನ ಲವ್ಲಿ. ಓಕೆ, ಯಾಕೆ ಈ ಲವ್ಲಿ? ಅದು ಹೇಳೋದಲ್ಲ, ಲವಲ್ಲಿ ಇದ್ದ ದಿನಗಳಲ್ಲಿ ಸೈನ್ ಮಾಡಿದಂಥ ಸಿನಿಮಾ ಇದು. ಮದುವೆ ಆಗಿರಲಿಲ್ಲ ಆಗಿನ್ನು. ಇಲ್ಲೋ ಅವ್ರ ಕಾರಣ ಇದೆ. ಅವರ ಕಾರಣ ಅಥವಾ ಅವರ ಇಂಪ್ರಿಂಟ್ ಲೈಫಲ್ಲೇ ಇದೆ, ಅದು ದಟ್ಸ್ ಅ ಪಾರ್ಟ್. ಬಟ್ ಲವ್ಲಿ ಈಸ್ ಇಟ್ಸ್ ನಾಟ್ ಅ ಫೇರ್ ಆ್ಯಂಡ್ ಲವ್ಲಿ. ಇದು ಲವ್ ಅಲ್ಲಿ. ಲವ್ ಅಲ್ಲಿ ಅನ್ನೋದು ಈ ಒಂದು ಜೈ ಅನ್ನೋ ಒಂದು ಪಾತ್ರ. ಇದು ಜೈ ಅನ್ನುವ ಒಬ್ಬ ವ್ಯಕ್ತಿಯ ಜೀವನದ ಪ್ರೀತಿಯ ಅಧ್ಯಾಯ ಲವ್ಲಿ. ಟ್ರೈಲರ್ ನೋಡಿದೆ. ಏನು ಬ್ರೋ, ಅಂದರೆ ಒಂದು ಟ್ರೈಲರ್ ಮುಗಿಯೋರೊಳಗನೆ ನವರಸ ನಾಯಕ ಆಗ್ಬಿಟ್ಟಿದ್ದೀರಾ. ಬೇಡ, ನಮ್ಮ ಜಗಣ ಬೈತಾರೆ ಆಮೇಲೆ. ಅಲ್ಲ ಯಾಕೆ? ಅಲ್ಲ, ಅಂದರೆ ಟ್ರೈಲರ್ ಒಳಗಡೆ ಎಲ್ಲ ನೋಡ್ಬಿಟ್ಟೆ ನಾನು. ಅಂದರೆ ಖುಷಿಯಾಗಿದ್ದೀರಾ, ಆಹಾ ಸಂತೋಷ ಸಂಭ್ರಮ ಎಂಥ ಸಂಸಾರ ಅನ್ನೋಷ್ಟರೊಳಗೆ ಅದೆಲ್ಲೋ ಸಮುದ್ರದಲ್ಲಿ ಮುಳುಗಿ ಎದ್ದು ಬಿಡ್ತೀರಾ. ತಕ್ಕಂತ ಪಾಪ ಇಲ್ಲಿ ವಂಶಿ ಪಪ್ಪ ಅಂತ ಕಿರ್ಚಕ್ಕೆ ಶುರು ಮಾಡಿದ್ಲು. ಲಾಂಗ್ ಎತ್ಕೊಂಡ್ಬಿಟ್ಟಿದ್ದೀರಾ, ಅಲ್ಯಾರನೋ ಕುಚ್ತೀರಾ, ಇಲ್ಯಾರೋ ಸಾಯ್ತಾ ಇದ್ದಾರೆ. ಅಂದರೆ ಐ ಫೀಲ್ ದ ಟ್ರ್ಯಾಕ್ ಏನೋ ಹೊಸದು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಮೋರ್ ಓವರ್ ವಸಿಷ್ಠ ಸಿಂಹಗೆ ಇಷ್ಟೊತ್ತಿಗೆ ಸಿಗಬೇಕಾಗಿದ್ದೊಂದು ನನಗೇನೋ ಈ ಸಿನಿಮಾದಲ್ಲಿ ಸಿಗುತ್ತೆ ಅಂತ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ. ವಾಟ್ ಯು ಫೀಲ್? ಸಬ್ಜೆಕ್ಟ್ ಅಂತ ಬಂದರೆ ಸಿನಿಮಾಗೆ ಹೊಸ್ತು, ಜೀವನಕ್ಕೆ ಹಳೆದು.
ತುಂಬ ಜೀವನಕ್ಕೆ ಸಮಾಜಕ್ಕೆ ಹತ್ತಿರವಾದ ಒಂದು ಕಥೆ, ಹತ್ತಿರವಾದಂಥ ಒಂದು ವಿಷಯ. ಹಲವಾರು ನೈಜ ಘಟನೆಗಳ ಸುತ್ತ ಕಟ್ಟಿರ್ತಕ್ಕಂಥ ಈ ಒಂದು ಕಥೆ ನಾವು ತುಂಬ ಕೇಳಿರ್ತೀವಿ, ಕೆಲವೊಂದಷ್ಟು ನೋಡಿರ್ತೀವಿ. ಆ ಘಟನೆಗಳು ಕೆಲವೊಂದಷ್ಟು ನಮ್ಮನ್ನ ಡಿಸ್ಟರ್ಬ್ ಮಾಡಿರ್ತವೆ. ಅಥವಾ ಇಂಥದ್ದೆಲ್ಲ ಯಾಕೆ ನಡೆಯುತ್ತಪ್ಪ, ಯಾರಪ್ಪ, ಏನು ಮನಸ್ಥಿತಿ ಇವ್ರದ್ದು, ಅಥವಾ ಅದರಿಂದ ಶೋಷಿತರು ಯಾರು ಇದ್ರೆ ಅವ್ರು ನೋಡಿ ಅಯ್ಯೋ ಅನಿಸುತ್ತೆ, ಕನಿಕರ ಬರುತ್ತೆ, ಅನುಕಂಪ ಹುಟ್ಟುತ್ತೆ, ನಾವು ಏನಾದ್ರು ಮಾಡಬೇಕು ಅನಿಸುತ್ತೆ, ಏನೂ ಮಾಡಲಾಗದ ಅಸಹಾಯಕತೆಯೂ ನಮ್ಮನ್ನು ಕಾಡುತ್ತೆ. ಸೊ ಇಂಥ ಎಷ್ಟೋ ವಿಷಯಗಳ ಸುತ್ತ ಕಟ್ಟಿರ್ತಕ್ಕಂಥ, ಹೆಣೆದಿರ್ತಕ್ಕಂಥ ಈ ಒಂದು ಕಥೆ. ಈ ಕಥೆಯ ಈಗ ಜೈ ಅಂತಕ್ಕಂಥ ಪಾತ್ರ ಆಗಲೇ ಹೇಳ್ದಂಗೆ ಅವನ ಲೈಫ್ನ ಪ್ರೀತಿಯ ಒಂದು ಅಧ್ಯಾಯ. ಇದೆರಡು ನೈಜ ಘಟನೆ ಜೊತೆಗೆ ಈ ಒಂದು ಲವ್ ಸ್ಟೋರಿಯ ಮಿಕ್ಸಪ್ ಅಥವಾ ಒಂದು ಬ್ಲೆಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇಂಥ ಒಂದು ಪಾತ್ರ ಯಾವುದೇ ಒಬ್ಬ ಕಲಾವಿದನಿಗೆ, ನಾನು ಅಂದರೆ ಈಗ ಸಿನಿಮಾ ನೋಡೋಕ್ಕೆ ಮುಂಚೆ ನಾವು ಎಷ್ಟು ಹೇಳಿದ್ರು ಅದು ಟಾಮ್ಟಾಮೆ. ಸೊ ಎಷ್ಟು ಹೇಳಿದ್ರೆ ಸಿನಿಮಾ ಎಲ್ಲ ನಮ್ಮ ಸಿನಿಮಾ ಡಿಫ್ರೆಂಟ್ ಆಗಿದೆ, ನಮ್ಮ ಸಿನಿಮಾ ಸಾಕಾಗಿದೆ, ಇವೆಲ್ಲ ಎಲ್ಲರೂ ಮಾತಾಡೋದೆ. ಬಟ್ ಅದನ್ನು ಮೀರಿ ನಾನಾಗಲೇ ಹೇಳ್ದಂಗೆ ಇದು ಬದುಕಿಗೆ ಹತ್ತಿರವಾದಂಥ ಸಿನಿಮಾ, ಸಮಾಜಕ್ಕೆ ಹತ್ತಿರವಾದಂಥ ಸಿನಿಮಾ, ಹತ್ತಿರವಾದಂಥ ಅಂಶ, ಕಥೆ. ಇಂಥ ಒಂದು ಪಾತ್ರ, ಇಷ್ಟು ವೇರಿಯೇಷನ್ಸ್ ಇರ್ತಕ್ಕಂಥ ಪಾತ್ರ, ಇಷ್ಟು ಡೈಮೆನ್ಷನ್ಸ್ ಇರ್ತಕ್ಕಂಥ ಪಾತ್ರ, ಯಾವುದೇ ಒಬ್ಬ ಕಲಾವಿದನಿಗೆ ತನ್ನ ಕಲೆಗೆ ಸವಾಲೊಡ್ಡತಕ್ಕಂಥ ಪಾತ್ರ ಅಂದರೆ ಬಕಪಕ್ಷಿ ಥರ ಕಾಯ್ತಾ ಇರ್ತಾನೆ. ನಿಜ. ಸೊ ಅಂಥ ಒಂದು ಪಾತ್ರ ನಾನು ಯಾವಾಗಲೂ ಅಂದರೆ ನನ್ನ ಲೈಫಿನ ಅಪ್ರೋಚೇ ಅದು. ಐ ಲವ್ ಚಾಲೆಂಜಸ್. ನನಗೆ ಚಾಲೆಂಜಸ್ ಬಂದಷ್ಟು ನಾನು ಇನ್ನೂ ಒಂಥರ ಕೇಳ್ತೀನಿ, ಒಂಥರ ನನಗೆ ಅದು ಇಷ್ಟ. ಅದು ಅಂದರೆ ಇಲ್ಲಾಂದ್ರೆ ಬೋರ್ ಆಗಿಬಿಡ್ತೀನಿ ನಾನು. ಅಂದರೆ ಏನು ಟಾಸ್ಕೇ ಇಲ್ಲ ಲೈಫಲ್ಲಿ, ಏನು ಮಾಡೋಣ. ತುಂಬ ಒಂಥರ ಈ ಪ್ರಶಾಂತವಾಗಿ ನಿಂತ ನೀರಿನ ಥರ ಇದ್ರೆ ಆಗಲ್ಲ ನನಗೆ. ರೌದ್ರವಾಗಿ ಹರಿಯೋ ನದಿ ಥರ ಇದ್ರೆ ಅದು ತುಂಬ ಖುಷಿ. ಆ ಥರದ ಒಂದು ಸವಾಲಿನ ಪಾತ್ರ ತುಂಬಾ. ಅಂದರೆ ಇಲ್ಲಿ ಆ ಲವ್ ಆಗಲಿ, ಆ್ಯಕ್ಷನ್ ಆಗಲಿ, ಎಮೋಷನ್ಸ್ ಆಗಲಿ, ಹ್ಯೂಮರಿಂದ ಹಿಡಿದು ಎಲ್ಲವೂ ಭರಪೂರವಾಗಿ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ಎಂಗೇಜಿಂಗ್ ಕ್ಯಾರೆಕ್ಟರ್ ಸಿನಿಮಾ. ಈ ಥರ ಪಾತ್ರ ನಾನು ಎದುರು ನೋಡ್ತಿದ್ದೆ. ಆ್ಯಂಡ್ ಈ ಸಿನಿಮಾ ಬಂದಮೇಲೆ ಅರ್ಥ ಆಗುತ್ತೆ, ಯಾರೇ ಆಗಲಿ, ಯಾವುದೇ ಕಲಾವಿದ ಆದರೂ ಅಸೂಯೆ ಪಡ್ತಕ್ಕಂಥ ಪಾತ್ರ. ನನಗೀಗ ನನ್ನ ಕರಿಯರಲ್ಲೇ, ನನ್ನ ಕರಿಯರನ್ನು ಬಿಟ್ಟು ಹೇಳೋದಾದರೆ ಎದೆಗಾರಿಕೆ, ಆ ಸಿನಿಮಾದ ಆ ಪಾತ್ರ ನನಗೆ ಸಿಗಬೇಕಾಯ್ತು ಗುರು ಈ ಪಾತ್ರ ಅಂತ ನನಗೆ ತುಂಬ ಕಡೆ ಹೇಳಿದ್ದೀನಿ ಕೂಡ ಇದನ್ನ. ಆ ಥರ ನಾನು ಇನ್ನೊಬ್ಬ ಕಲಾವಿದನ ಸಿನಿಮಾನ ಪಾತ್ರ ನಾನು ಎಷ್ಟು ಆಸ್ವಾದಿಸಿದ್ದೀನೋ, ನನಗೆ ಆಗಬೇಕಿತ್ತು ಅಂತ ಅಂದ್ಕೊಂಡಿದ್ದೀನೋ, ಆ ಥರದ್ದೊಂದು ಪಾತ್ರ ಇದು ಅಂತ. ಅಂದರೆ ಎದೆಗಾರಿಕೆ ಪಾತ್ರಕ್ಕೆ ಸಿಮಿಲರ್ ಅಂತಲ್ಲ, ಹೋಲಿಕೆನೇ ಇಲ್ಲ. ಅಂದರೆ ಅಷ್ಟು ಒಳ್ಳೆ ಪಾತ್ರ, ಅಷ್ಟು ಗಟ್ಟಿ ಪಾತ್ರ, ಅಷ್ಟು ಚಾಲೆಂಜಿಂಗ್. ಇನ್ಯಾರೋ ನೋಡಿದ್ರೆ ಇಗ್ರು ನನಗೆ ಸಿಗ್ಬೇಕಿತ್ತು ಚಾನ್ಸು ಅಂತ ಅನ್ಸುವಂತ ಅಸೂಯೆ ಪಡ್ತಕ್ಕಂಥ ಪಾತ್ರ ಇದು. ನನ್ನ ಅದೃಷ್ಟ ಇದು ನಂದಾಯ್ತು. ಯಾಕೆ ಇಲ್ಲಿ ತನಕ ಯಾರು ಈ ಥರದ್ದೊಂದು ಕಥೆನ ತಗೊಂಡು ಬರಲೇ ಇಲ್ವಾ ನಿಮ್ಮ ಹತ್ರ? ಅಥವಾ ತಂದಿರೋ ಕಥೆಗಳು ನಿಮಗೆ ಇಷ್ಟು ಆಪ್ಟ್ ಅಂತ ಅನ್ನಿಸ್ಲಾ ಇಲ್ವಾ? ಪ್ರತಿ ಕಥೆಗೂ ಎಲ್ಲನೂ ಏರ್ಪಡಲ್ಲ, ಅದು ಕೂಡ ಬರಲ್ಲ. ಅಂದರೆ ಈ ಒಂದು ಸಿನಿಮಾ ಬಗ್ಗೆ ಹೇಳೋದಾದರೆ, ಒಂದು 3-4 ವರ್ಷದ ಮಕ್ಕಳಿಂದ ವಯೋವೃದ್ಧರ ತನಕ ಎಲ್ಲ ಕೂತು ನೋಡಲೇಬೇಕಾದಂಥ ಇಟ್ ಕನೆಕ್ಟ್ಸ್ ಅಂತಾನೆ. ಇಟ್ ಕನೆಕ್ಟ್ಸ್, ಇಟ್ ಹ್ಯಾಸ್ ಲಾಟ್ ಆಫ್ ಎಸೆನ್ಸ್ ಆ್ಯಂಡ್ ವ್ಯಾಲ್ಯೂಸ್. ಅಂದರೆ ಈ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ, ಫೆರೋಷಿಯಸ್ ಗ್ಯಾಂಗ್ಸ್ಟರ್ ಸ್ಟೋರಿ ಅಂತ ಅಂದರೂ ತಪ್ಪಾಗಲ್ಲ. ಆ್ಯಂಡ್ ಒಂದು ಒಳ್ಳೆ ಕುಟುಂಬ, ಕೌಟುಂಬಿಕ ವಾತಾವರಣ ಇದೆ, ಒಂದು ಓಲ್ಡ್ ಏಜ್ ಲವ್ ಸ್ಟೋರಿ ಇದೆ, ಒಬ್ಬ ಸೀರಿಯಸ್ ಅಂದರೆ ಈ ಪ್ರೊಫೆಷನಲ್ ಹ್ಯಾಜಾರ್ಡ್ಸ್ ಅಂತೀವಲ್ಲ, ಕೆಲಸದ ಗೋಜಲುಗಳು ನಮ್ಮ ಮೇಲೆ ಪರಿಣಾಮ ಬೀರೋದು, ಆ ಥರ ಒಂದು ಯಾವುದೋ ಸಿಕ್ಕಲಲ್ಲಿ ಸಿಕ್ಕಿರ್ತಕ್ಕಂಥ ಡಾಕ್ಟರ್ ಕಥೆ ಇದೆ. ಸೊ ಹಲವಾರು ವಿಷಯಗಳು, ಹಲವಾರು ಟ್ರ್ಯಾಕ್ಗಳಿದೆ ಸಿನಿಮಾದಲ್ಲಿ. ಎಲ್ರಿಗೂ ಹತ್ತಿರವಾಗಬಲ್ಲಂಥ, ಎಲ್ಲರನ್ನೂ ರಂಜಿಸಬಲ್ಲಂಥ ಒಂದು ಸಿನಿಮಾ. ಈ ಥರದ ಸಿನಿಮಾಗಳು ನಾನು ಇದಕ್ಕೆ ಮುಂಚೆ ಮಾಡೋದ್ರಲ್ಲೂ ಬಂದಿಲ್ಲ, ಅಥವಾ ಇನ್ನು ಮುಂದೆ ಆಲ್ರೆಡಿ ಶೂಟ್ ಮಾಡ್ತಾ ಇರೋಂಥ ಸಿನಿಮಾಗಳಲ್ಲೂ ಈ ಥರದ ಪಾತ್ರ ಅಥವಾ ಕಥೆ ಇಲ್ಲ. ಯಾಕಂದರೆ ಒಂದೊಂದು ಸಿನಿಮಾ ಕಥೆ ಬೇರೆ, ಒಂದೊಂದು ಸಿನಿಮಾ ಪಾತ್ರ ಬೇರೆ. ಬಟ್ ಈ ಒಂದು ಪಾತ್ರ ನಾನು ಯಾಕೆ ಅದೃಷ್ಟ ಅಂತ ಭಾವಿಸ್ತೀನಿ ಅಂದರೆ, ಅವೆಲ್ಲವೂ ಒಟ್ಟಿಗೆ ಕೂಡು ಬಂದು ಅದು ಎಲ್ಲದಕ್ಕೂ ಸರಿಯಾದ ಕಲಾವಿದರು, ಆ ಪಾತ್ರ ಪೋಷಣೆ ಮಾಡೋಕ್ಕೆ ನನ್ನ ಜೊತೆ ಇರ್ತಕ್ಕಂಥ ಕಲಾವಿದರ ದಂಡು, ಪ್ರತಿಯೊಬ್ಬ ಆರ್ಟಿಸ್ಟು, ಪ್ರತಿಯೊಬ್ಬ ಟೆಕ್ನಿಷಿಯನ್, ಇನ್ಕ್ಲೂಡಿಂಗ್ ದ ಪ್ರೊಡಕ್ಷನ್ ಹೌಸ್, ಈ ಸಿನಿಮಾದ ಪ್ರೊಡಕ್ಷನ್ ಹೌಸ್, ಎಲ್ಲರೂ ಎಷ್ಟು ಚೆನ್ನಾಗಿ, ಎಷ್ಟು ಅಚ್ಚುಕಟ್ಟಾಗಿ ದೇ ಹ್ಯಾವ್ ಡನ್ ದೇರ್ ಜಾಬ್ಸ್ ಅಂದರೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅಂದರೆ ಈ ಸಿನಿಮಾ ನನ್ನ ಕೇಳಿದ್ರೆ, ಈಗ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ಈ ಸಿನಿಮಾ ವರ್ಕ್ ಆಗಬೇಕು, ಗೆಲ್ಲಬೇಕು ಅಂತ ಆಸೆ ಪಡೋದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಬೇಕಾರೆ ಇಂಥ ನಿರ್ಮಾಪಕರಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಏನಾಗಿದೆ ಆವಾಗ ನನ್ನಂಥ ಎಷ್ಟೋ ಕಲಾವಿದರಿಗೆ, ನನ್ನನ್ನು ಮೀರಿ ಡೆಬ್ಯೂ ಮಾಡೋಕ್ಕೆ ಅವಕಾಶಕ್ಕೋಸ್ಕರ ಅರಸ್ತಿರ್ತಕ್ಕಂಥ ಎಷ್ಟೋ ಜನ ಕಲಾವಿದರಾಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ, ನನ್ನ ಸಿನಿಮಾ ಡೈರೆಕ್ಟ್ರು ಚೇತನ್ ಕೇಶವ್, ನನ್ನ ತಮ್ಮ, ಅವನಂಥ ಪ್ರತಿಭೆ ನನಗೆ ಪರ್ಸ್ನಲಿ ಲಿಂಕ್ಡ್, ಹಾಗಾಗಿ ನನಗೆ ಗೊತ್ತು ಅಂಥವ್ರು ಎಷ್ಟು ಟ್ಯಾಲೆಂಟೆಡ್ ಜನ ಇದ್ದಾರೆ. ಅಂಥವ್ರಿಗೆ ಎಲ್ರಿಗೂ ಡೆಬ್ಯೂಟೆಂಟ್ ಡೈರೆಕ್ಟ್ರಿಗೆ ಈ ಥರದ್ದು ಒಂದು ಕ್ಯಾನ್ವಾಸಲ್ಲಿ ಸಿನಿಮಾ ಮಾಡೋಕ್ಕೆ ನಿರ್ಮಾಪಕರು ಸಿಗಲ್ಲ. ಸೊ ಅಂಥ ಪ್ರತಿಭೆನ, ಇಂಥ ಒಂದು ಕಥೆನ ಎಂಡೋರ್ಸ್ ಮಾಡ್ತಾ ನಮಗೆ ಬೆನ್ನೆಲುಬಾಗಿ ನಿಂತ ಈ ಪ್ರೊಡಕ್ಷನ್ ಹೌಸ್, ಅವ್ರಿಗೆ ಈ ಸಿನಿಮಾ ವರ್ಕ್ ಆದರೆ ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರ್ತವೆ, ಒಂದಷ್ಟು ಪ್ರತಿಭೆಗಳಿಗೆ ಒಳ್ಳೆ ವೇದಿಕೆ ಸಿಗುತ್ತೆ. ಹಾಗಾಗಿ ಸಿನಿಮಾ ವರ್ಕ್ ಆಗಬೇಕು. ಆ್ಯಂಡ್ ಆ್ಯಸ್ ಯು ರೈಟ್ಲಿ ಆಸ್ಟ್, ಇದಕ್ಕೆ ಮುಂಚೆ ಬಂದಿಲ್ವ ಅಂದರೆ, ನನಗೆ ಇಷ್ಟ ಆದರೆ ಮಾತ್ರ ಪಾತ್ರ ನಾನು ತೊಗೋತೀನಿ, ಇಲ್ಲಾಂದ್ರೆ ನಾನು ಮಾಡೋದೇ ಇಲ್ಲ. ನನಗೆ ಏನಂದರೆ ಏನೋ ಒಂದು ಮಾಡಬಾರ್ದು,
ಬೇಕಾದ್ರೆ ಮನೇಲಿ ಕೂತ್ಕೊಳ್ಳೋಣ ಆರಾಮಾಗಿ, ದೇವ್ರು ಚೆನ್ನಾಗಿಟ್ಟಿದ್ದೀನಿ ಟಚ್ ವುಡ್. ಮಾಡಿದಾಗ ಅದರಲ್ಲೊಂದು ಅದಕ್ಕೊಂದು ಸಿಗ್ನಿಫಿಕೆನ್ಸ್ ಇರಬೇಕು. Exactly. ಆ ಸಿನಿಮಾ ಸಚ್ ಅ ಪವರ್ಫುಲ್ ಮೀಡಿಯಮ್, ಅಲ್ಲೊಂದು ಟೇಕ್ ಅವೇ ಇರಬೇಕು ಸಿನಿಮಾ ನೋಡಿದಾಗ. ಎಲ್ಲವೂ ಅಂದ್ಕೊಂಡಂಗೆ ಆಗಲ್ಲ, ಅಂದ್ಕೊಂಡದ್ದು ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಕೆಲವೊಂದ್ಸಲಿ ಫೇಲ್ ಆಗುತ್ತೆ, ಕೆಲವೊಂದ್ಸಲಿ ವರ್ಕ್ ಆಗುತ್ತೆ. ಸೊ ಸೋಲು ಗೆಲುವನ್ನು ಪಕ್ಕಕ್ಕಿಟ್ಟಾಗ ನಾವು ಮಾಡೋ ಕೆಲಸ ನಮಗೆ ಫಸ್ಟ್ ತೃಪ್ತಿ ಕೊಡಬೇಕು. ಅಂಥ ಪಾತ್ರಗಳು ಮಾಡ್ಕೊಂಬಂದಿದ್ದೀನಿ. ಅತಿಯಾಗಿ ತೃಪ್ತಿ ಕೊಟ್ಟಂಥ ಪಾತ್ರ ಇದು. ಲವ್ಲಿ ಡೈರೆಕ್ಟ್ರಿಗೆ ಅಂದರೆ ಈ ಕ್ಯಾರೆಕ್ಟ್ರಿಗೆ ವಸಿಷ್ಠ ಸಿಂಹನ ಹಾಕಬೇಕು ಅಂತ ಅನ್ಸೋಕೆ ಇನ್ಯಾವುದೋ ಸಿನಿಮಾದ ಯಾವುದೋ ಒಂದು ಪಾತ್ರ ಒಂದು ಟ್ರಿಗರ್ ಆಗಿರುತ್ತೆ. ಅಂದರೆ ಗುರು ಇದೆಲ್ಲೋ ಸ್ವಲ್ಪ ಹತ್ರ ಇದೆ, ಈ ಸೆಟ್ ಆಗ್ತಾರೆ ಇದಕ್ಕೆ ವಸಿಷ್ಠ ಸಿಂಹ ಅಂತ ಅನಿಸಿ ಯಾವ ಸಿನಿಮಾ ನೋಡಿದಾಗ ಅನಿಸ್ತಂತೆ ಇದು ನನ್ನ ಕತೆಗೆ ಸೆಟ್ ಆಗೋದು ವಸಿಷ್ಠ ಸಿಂಹ ಅಂತ? ನಮ್ಮ ಡೈರೆಕ್ಟ್ರಿಗೂ ನನಗೂ ಪರಿಚಯ ಆಗಿದ್ದು ಮಫ್ತಿ ಸೆಟ್ಟಲ್ಲಿ. ಓಕೆ. ನರ್ತನ್ ಅವರ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ಚೇತನ್ ಕೇಶವ್. ಸೆಟ್ಟಲ್ಲಿ ಪರಿಚಯ ಆಯಿತು. ಹುಡುಗ ಇಷ್ಟು ಬ್ರೈಟಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನಲ್ಲ ಅಂತ ನೋಡಿ ಖುಷಿಪಟ್ಟಿದ್ದೆ. ಕರೆದು ಸ್ಪೆಷಲ್ ಇಂಟ್ರೆಸ್ಟಿಂದ ಮಾತಾಡ್ಸೆ, ಏನು ಚೆನ್ನಾಗಿ ಕೆಲಸ ಮಾಡ್ತೀಯ ಕಣ, ಖುಷಿ ಆಗುತ್ತೆ ಹಾಗೆ ಹಿಂಗೆ ಅಂತ. ಆ ಪರಿಚಯ ಬಾಂಧವ್ಯವಾಗಿ ಬದಲಾಯಿತು. ಅಣ್ಣ ಅವನು ಹಲವಾರು ಸಿನಿಮಾಗಳು ನಾನು ಕೆಲಸ ಮಾಡಿದಂಥ ಕನ್ನಡ ಆಗಲಿ ತೆಲುಗು ಆಗಲಿ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾನೆ, ತೆರೆ ಹಿಂದೆ ಕೆಲಸ ಮಾಡಿದ್ದಾನೆ, ಸ್ಕ್ರಿಪ್ಟ್ ಕೆಲಸ ಮಾಡಿದ್ದಾನೆ. ಯಾವಾಗಲೂ ಅವನು ಅಂತಿದ್ದೇನೆಂದರೆ, ಅಣ್ಣ ನಿಮ್ಮ ಒಂದು ಥರ ಯಾವುದೋ ಒಂದು ಕೆಲವು ಪಾತ್ರಗಳಿಗೆ ಟೈಪ್ ಕಾಸ್ಟ್ ಮಾಡ್ಬಿಡ್ತಾ ಇದ್ದಾರೆ ಅಂತ ಫೀಲ್ ಆಗೋನು, ಅಥವಾ ಈ ಪಾತ್ರಕ್ಕೆ ಇಷ್ಟು ಸ್ಕೋಪ್ ಇದ್ದು ಇದನ್ನ ಬಳಸ್ಕೊಳ್ಳಿಲ್ವಲ್ಲ, ಅಥವಾ ಈ ಕ್ಯಾರೆಕ್ಟರ್ ಎಲ್ಲೋ ಟ್ರಿಮ್ ಆಗೋಯ್ತಲ್ಲ ಅಂತ ಫೀಲ್ ಮಾಡ್ಕೊಳ್ಳೋನು. ನಾ ಹೇಳ್ತಿದ್ದು ಒಂದೇ, ನೋಡಪ್ಪ ನೀನು ಒಬ್ಬ ಡೈರೆಕ್ಟರ್ ಆಗಬೇಕು ಅಂತಿದ್ಯಾ, ನೀನು ಒಂದು ಸಿನಿಮಾ ಅಂತ ತೆಗೆದಾಗ ನಿನ್ನ ಸಿನಿಮಾಲಿ ಏನು ಇರಬೇಕು ಏನು ಇರಬಾರ್ದು ಅನ್ನೋದು ನಿನ್ನ ಜಡ್ಜ್ಮೆಂಟ್ ಆಗುತ್ತೆ. ಯಾವ ಉದ್ದೇಶಕ್ಕೆ ಟ್ರಿಮ್ ಆಯಿತೋ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ, ಡೈರೆಕ್ಟರ್ಸ್ ಕಾಲ್. ಯಾವ ಉದ್ದೇಶಕ್ಕೆ ಆ ಪಾತ್ರಕ್ಕೆ ಒಂದು ಲಿಮಿಟೇಷನ್ ಅಷ್ಟೇ ಅಂತ ಹಾಕಿದ್ರು ಅದು ಗೊತ್ತಿಲ್ಲ, ಅದು ಬರಹಗಾರನ ಇಷ್ಟ, ಅವ್ರ ಬೌಂಡ್ರಿ. ನೀನು ಅದನ್ನು ಪ್ರಶ್ನೆ ಮಾಡೋಕ್ಕಿಂತ ನೀನು ಡೈರೆಕ್ಟರ್ ಆದಾಗ ನೀನು ಬಳಸ್ಕೋತೀಯಾ, ಆಗುತ್ತೆ ನಿನ್ನ ಕೈಲಿ, ಅವಾಗ ಮಾತಾಡು. ಇವಾಗ ಸುಮ್ಮನೆ ಕೂತ್ಕೊಂಡು ಕ್ರಿಪ್ ಮಾಡೋದ್ರಲ್ಲಿ ಸೆಲ್ಕ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಯ್ಯೋ ಹಂಗಲ್ಲಣ, ಅಯ್ಯೋ ಹಿಂಗಲ್ಲಣ, ನೀ ಮಾಡು ಅಂತ ಅವಾಗ ಟಾಸ್ಕ್ ಹೇಳಿದ್ದೆ. ಅದನ್ನು ಅದಾಗಿ ಕೆಲವು ದಿವಸಗಳಲ್ಲಿ ಬಂದೊಂದು ಲೈನ್ ಹೇಳ್ತಾನೆ. ಲೈನು ತುಂಬ ಫ್ರೆಶ್ ಆಗಿರುತ್ತೆ, ಗಾಢವಾಗಿರುತ್ತೆ. ಹೆಂಗ್ಸಿನ ಇಷ್ಟೊಂದು ಹೆವಿ ಇದೆಯಲ್ಲ ಅಂತೀನಿ. ಅದಾದ್ಮೇಲೆ ಅದಕ್ಕೊಂದು ಸ್ಟ್ರಕ್ಚರ್ ಕಟ್ಕೊಂಬರ್ತಾನೆ. ಕೇಳಿದ ತಕ್ಷಣ ಫುಲ್ ಫಿದಾ. ಹೌದಾ? ಇದು ವಿಷಯ ಇದೆಯಲ್ಲ ಇದರಲ್ಲಿ, ಮಾಡೋಣ ಅಂತೀನಿ. ಆ ನಂತರ ಅದಕ್ಕೆ ಆ ಕನಸಿಗೆ ರೆಕ್ಕೆ ಬಂದಿದ್ದು ನಮ್ಮ ನಿರ್ಮಾಪಕರಿಂದ, ರವೀಂದ್ರ ಅವರು, ಅಭುವನಸ ಸಂಸ್ಥೆ. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಈ ಕಥೆಗೆ, ಈ ಸಿನಿಮಾಗೆ ಬೇಕಾದ್ದೆಲ್ಲವನ್ನು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಇಂಥ ನಿರ್ಮಾಪಕರು ದೇವರನ್ನೇ ಹೇಳ್ತೀನಿ, ಉಳಿಬೇಕು, ಬೆಳಿಬೇಕು. ಬೀಟ್ ಪ್ಲಸ್ ಕರ್ನಾಟಕ.